ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ವಿಡಿಯೋ ರಿಲೇಟಿಂಗ್ ಟು ವರ್ಬ್, ಟೈಪ್ಸ್ ಆಫ್ ವರ್ಬ್ಸ್. ಓಕೆ, ಆಲ್ರೆಡಿ ನಾನು ವರ್ಬ್ಸಿನ ಬಗ್ಗೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನನ್ನ ಪ್ಲೇ ಲಿಸ್ಟ್ ಅನ್ನು ನೀವು ಚೆಕ್ ಮಾಡ್ಕೊಳ್ಬಹುದು. ನಾಮಪದಗಳು ಆ್ಯಂಡ್ ವರ್ಬ್ಸ್, ಪ್ಲೇ ಲಿಸ್ಟ್ ನೇಮ್, ಅಂಡರ್ ದ ಪ್ಲೇ ಲಿಸ್ಟ್ ನೇಮ್ ವರ್ಬ್ಸ್ ಆ್ಯಂಡ್ ನೌನ್ಸ್ ಆ್ಯಂಡ್ ಟೈಪ್ಸ್ ಆಫ್ ನೌನ್ಸ್, that one also. Types of verbs. Today's class will discuss about ಕ್ರಿಯಾಪದದ ವಿಧಗಳು. ಆಲ್ರೆಡಿ ವರ್ಬ್ಸ್ ನ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಾಗಿದೆ. ಸೊ ಇವತ್ತು ಟೈಪ್ಸ್ ಆಫ್ ವರ್ಬ್ಸ್, ಇದು ಗ್ರೇಡ್ 8th 9th 10th ಗೆ ತುಂಬಾ ಇಂಪಾರ್ಟೆಂಟ್. ಅಂಡ್ ಗ್ರೇಡ್ ಫಸ್ಟ್ ಲೈಕ್ ಕಾಲೇಜ್ ಲೆವೆಲ್ಗೆ ಹೋದ್ರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಕೂಡ ಇದು ಕನ್ನಡ ಲ್ಯಾಂಗ್ವೇಜ್ ಇದ್ದವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಟೈಪ್ಸ್ ಆಫ್ ವರ್ಬ್ಸ್, ಓಕೆ, ಕ್ರಿಯಾಪದದ ವಿಧಗಳು ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್, ಸಕರ್ಮಕ ಕ್ರಿಯಾಪದ. ಸಕರ್ಮಕ ಕ್ರಿಯಾಪದ ಅಂದ್ರೆ ಫಾರ್ ವಾಟ್ ಅನ್ನುವಂಥದ್ದು ಬರ್ತದೆ. ಫಾರ್ ಎಕ್ಸಾಂಪಲ್, ರಾಮನು ಹಣ್ಣನ್ನು ತಿಂದನು. ಇದು ಯಾವುದಕ್ಕೆ ಹೋಗ್ತದೆ? ಸಕರ್ಮಕ ಕ್ರಿಯಾಪದಕ್ಕೆ ಹೋಗ್ತದೆ. ಏನನ್ನು ತಿಂದನು? ರಾಮನು ಹಣ್ಣನ್ನು ತಿಂದನು. ಇಲ್ಲಿ ತಿಂದನು ಅನ್ನುವಂಥದ್ದು ಕ್ರಿಯಾಪದ. ಹಣ್ಣನ್ನು ತಿಂದನು. ಏನನ್ನು ತಿಂದನು? ವಾಟ್, ಏನನ್ನು ತಿಂದನು ಅಂತ ಬಂದ್ರೆ ಅದು ಸಕರ್ಮಕ ಕ್ರಿಯಾಪದಕ್ಕೆ ಹೋಗ್ತದೆ. ಓಕೆ, ಅಕರ್ಮಕ ಕ್ರಿಯಾಪದ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಆಗ್ತದೆ. ಅಂದ್ರೆ ಮಗು ನಕ್ಕಿತು. ಏನು? ಮಗು ನಕ್ಕಿತು. ಇಲ್ಲಿ ಏನು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಮಾತ್ರ ಇರುದು. ಓನ್ಲಿ ಟು, ಸಬ್ಜೆಕ್ಟ್ ಪ್ಲಸ್ ವರ್ಬ್. ವಾಟ್ ಎನ್ನುವಂಥದ್ದು ಇಲ್ಲ. ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಮಾತ್ರ. ಸಬ್ಜೆಕ್ಟ್ ಮಗು, ನಕ್ಕಿತು ಅನ್ನುವಂಥದ್ದು ವರ್ಬ್. ಓನ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇದ್ರೆ ಅದು ಅಕರ್ಮಕ ಕ್ರಿಯಾಪದ. ಓಕೆ, ಅಂದ್ರೆ ಫಾರ್ ವಾಟ್, ಹಣ್ಣನ್ನು, ಅದನ್ನು, ಇದನ್ನು, ಈ ತರ ಇಲ್ಲ. ಜಸ್ಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್, ಅದು ಅಕರ್ಮಕ ಕ್ರಿಯಾಪದ. ಜಸ್ಟ್ 1-2 ಮಾರ್ಕ್ಸ್ ಗೆ ಬರುವಂತದ್ದು ಇದು SSLC ಗೆ. ಸಾಧಿತ ಕ್ರಿಯಾಪದ ಅಂದ್ರೆ ಪ್ರತ್ಯಯ ಮಾತ್ರ. ಓದಿಸು, ನಗಿಸು, ತಿನ್ನಿಸು, ಈ ತರ ಸೆಂಟೆನ್ಸ್ ಅಲ್ಲಿ ಬಂದ್ರೆ ಅದು ಯಾವುದು? ಸಾಧಿತ ಕ್ರಿಯಾಪದ. ಸಾರಿ, ತಿನ್ನಿಸು, ಓದಿಸು. ಓದು ಪ್ಲಸ್ ಇಸು ಅನ್ನುವಂಥದ್ದು ಪ್ರತ್ಯಯ ಬರ್ತದೆ. ಇಲ್ಲಿ ಪ್ರತ್ಯಯ, ಒಂದು ಪ್ರತ್ಯಯ ಬಂದ್ರೆ ಅದು ಸಾಧಿತ. ಓದಿಸು, ನೀನು ಓದಿಸು ಅಂದ್ರೆ ನೀನು ಓದಿಸು, ನೀನು ಅವನಿಗೆ ತಿನ್ನಿಸು, ಈ ತರ ಬಂದ್ರೆ ಅದು ಸಾಧಿತ ಕ್ರಿಯಾಪದ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಕ ಕ್ರಿಯಾಪದ. ವಿದ್ಯಾರ್ಥಕ ಕ್ರಿಯಾಪದ ಅಂದ್ರೆ ಕಮಾಂಡ್ ಅಥವಾ ಬ್ಲೆಸ್ಸಿಂಗ್ಸ್, ಪ್ರಾರ್ಥನೆ, ಹಾರೈಕೆ. ಲೈಕ್ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಇದು ಯಾವುದು? ವಿದ್ಯಾರ್ಥಕ ಕ್ರಿಯಾಪದ. ಯಾಕೆ? ಬ್ಲೆಸ್ಸಿಂಗ್ಸ್ ಅಂಡರ್ ಅಲ್ಲಿ ಬರ್ತದೆ. ಒಳ್ಳೆಯದು ಮಾಡಲಿ, ಒಳ್ಳೆಯ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ, ಹೋಗಲಿ, ಬರಲಿ, ಈ ತರ ಕಮಾಂಡ್ ಅಥವಾ ಬ್ಲೆಸ್ಸಿಂಗ್ಸ್ ಬಂದ್ರೆ ಅದು ವಿದ್ಯಾರ್ಥಕ ಕ್ರಿಯಾಪದ. ಆಜ್ಞೆ, ಪ್ರಾರ್ಥನೆ, ಹಾರೈಕೆ, ಈ ತರ. ದಯವಿಟ್ಟು ಪುಸ್ತಕ ಕೊಡಿ. ಇಲ್ಲಿ ಕೊಡಿ ಅನ್ನುವಂಥದ್ದು ಯಾವುದು? ವಿದ್ಯಾರ್ಥಕ ಕ್ರಿಯಾಪದ. ಯಾಕೆ? ಪ್ಲೀಸ್ ಗಿವ್ ಮೇ ಬುಕ್. ಓಕೆ, ಗಿವ್ ಅನ್ನುವಂಥದ್ದು ಇಲ್ಲಿ ವಿದ್ಯಾರ್ಥಕ. ಯಾಕೆ? ಅಲ್ಲಿ ಪ್ಲೀಸ್, ದಯವಿಟ್ಟು ಅನ್ನುವಂಥದ್ದು ಬಂದಿದೆ. ಆ ಸೆಂಟೆನ್ಸ್ ಯಾವುದು? ಅದು ಯಾವುದು? ವಿದ್ಯಾರ್ಥಕ ಕ್ರಿಯಾಪದ. ನೆಕ್ಸ್ಟ್ ನಿಷೇಧಾರ್ಥಕ ಕ್ರಿಯಾಪದ. ನಿಷೇಧಾರ್ಥಕ ಮೀನ್ಸ್ ಪ್ರೊಹಿಬಿಟರಿ. ನೋ, ಸುಳ್ಳನ್ನು ಹೇಳಬೇಡ, ಸುಳ್ಳು ಹೇಳಬೇಡ. ಓಕೆ, ಇಲ್ಲಿ ಹೇಳಬೇಡ, ಹೋಗಬೇಡ, ಈ ತರ ಇದ್ರೇನು ಅದು ನಿಷೇಧಾರ್ಥಕ. ಪ್ರೊಹಿಬಿಟರಿ, ಡೋಂಟ್, ಈ ತರ. ನೆಕ್ಸ್ಟ್ ಸಂಭವನಾರ್ಥಕ. ಸಂಭವನ ಮೀನ್ಸ್ ಪ್ರೊಬ್ಯಾಬಿಲಿಟಿ. ಓಕೆ, ಸಂಭವನ ಅಂದ್ರೆ ಏನು? ಪ್ರೊಬ್ಯಾಬಿಲಿಟಿಯನ್ನು ಹೇಳುವಂಥದ್ದು. ಇವತ್ತು ಮಳೆ ಬರಬಹುದು. ಏನು? ಇವತ್ತು ಮಳೆ, ಇಲ್ಲಿ ಬರಿತೇನೆ ನಾನು, ಇವತ್ತು ಮಳೆ ಬರಬಹುದು. ವಿ ಡೋಂಟ್ ನೋ ಬರ್ತದ ಇಲ್ವಾ ಅಂತ. ಮಳೆ ಬರಬಹುದು, ರೈನ್ ಕಮ್ಮಿಂಗ್. ವಿ ಡೋಂಟ್ ನೋ. ಪ್ರೊಬ್ಯಾಬಿಲಿಟಿ, ಓಕೆ, ನಾಟ್ ಕಮ್ಮಿಂಗ್. ಇಫ್ ಪ್ರೊಬ್ಯಾಬಿಲಿಟಿ, ಬರಬಹುದು ಅಥವಾ ಬರದೇ ಇರಬಹುದು. ಇವತ್ತು ಮಳೆ ಬರಬಹುದು. ಫ್ಯೂಚರ್ ಅಂದ್ರೆ ನಮಗೆ ಗೊತ್ತಿಲ್ಲ, ವಿ ಡೋಂಟ್ ನೋ.
ಇವತ್ತು ಮಳೆ ಬರಬಹುದು, ಪ್ರೊಬ್ಯಾಬಿಲಿಟಿ. ಎಸ್, ಇದು ವರ್ಬ್ಸ್ ಅನ್ನು, ಟೈಪ್ಸ್ ಆಫ್ ವರ್ಬ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿರುವಂತಹ ರೀತಿ. ಫಾರ್ ಅದರ್ ವಿಡಿಯೋಸ್ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್, ನಾಮಪದ, ನೌನ್ ಆ್ಯಂಡ್ ವರ್ಬ್. ಇದು ಬೋತ್ ಅನ್ನು ನಾನು ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವು ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು, ಅಲ್ಲಿ ಸ್ಕ್ರೋಲ್ ಮಾಡಿ ನಿಮಗೆ ಬೇಕಾದನ್ನು ನೀವು ಕಲಿಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಪ್ಲೀಸ್, ಶೇರ್ ಇಟ್ ಮ್ಯಾಕ್ಸಿಮಮ್.